ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಯ ಚುನಾವಣೆಗೆ ಇಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ನಾಳೆಯಿಂದ ಕರಡು ಮತದಾರರ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಜಿಬಿಎ ಚುನಾವಣೆಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ರಾಜ್ಯ ಚುನಾವಣಾ ಆಯೋಗ ತೀರ್ಮಾನಿಸಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆಗೆ ದಿನಗಣನೆ. 5 ನಗರ ಪಾಲಿಕೆಯ 369 ವಾರ್ಡ್ಗಳ ಮತಪಟ್ಟಿ ರಿಲೀಸ್. ಈ ಬಾರಿ ಜಿಬಿಎ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ. ನಾಳೆಯಿಂದ ಸಾರ್ವಜನಿಕರಿಗೆ ಮತದಾರರ ಪಟ್ಟಿ ವಿತರಣೆ. ಅಂತೂ ಇಂತೂ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ನಿಗದಿಪಡಿಸಿದೆ. ಇವಿಎಂ ವಿರುದ್ಧ ಬೀದಿಗಿಳಿದಿರುವ ಕರ್ನಾಟಕ ರಾಜ್ಯ ಸರ್ಕಾರ ಜಿಬಿಎ ಚುನಾವಣೆಯಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಬಳಕೆ ಮಾಡಲು ನಿರ್ಧಾರ ಮಾಡಿದೆ. ಹೀಗಾಗಿ ಚುನಾವಣಾ ಆಯೋಗ ಸಕಲ ರೀತಿಯಲ್ಲೂ ಸಿದ್ಧತೆ ನಡೆಸಿದೆ. ಈಗಾಗಲೇ ಸುಪ್ರೀಂ ಕೂಡ ಜೂನ್ 30ರೊಳಗೆ ಚುನಾವಣೆ ನಡೆಸಿ ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿರೋದ್ರಿಂದ ಚುನಾವಣಾ ಆಯೋಗ ಸಕಲ ತಯಾರಿ ನಡೆಸಿಕೊಳ್ತಾ ಇದೆ. ಇನ್ನು ರಾಜ್ಯ ಚುನಾವಣಾ ಆಯೋಗದಿಂದ ಮತದಾರರ ಮತಪಟ್ಟಿಯನ್ನ ಚುನಾವಣೆ ಆಯುಕ್ತ ಜಿಎಸ್ ಸಂಗ್ರೇಶಿಯಿಂದ ಬಿಡುಗಡೆಗೊಳಿಸಿದ್ರು. ನಾಳೆಯಿಂದಲೇ ಸಾರ್ವಜನಿಕರಿಗೆ ತಮ್ಮ ಮತದಾರರ ಪಟ್ಟಿ ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದ್ರು. ಜಿಬಿಎ ವ್ಯಾಪ್ತಿಯ 369 ವಾರ್ಡ್ಗಳಲ್ಲಿ ಒಟ್ಟು 88,91,411 ಮತದಾರರಿದ್ದು ಫೆಬ್ರವರಿ 3ರಿಂದ 18ರವರೆಗೆ ಮತದಾರರ ಪಟ್ಟಿ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಈ ಮೂಲಕ ಮಾರ್ಚ್ ಅಂತ್ಯಕ್ಕೆ ಫೈನಲ್ ಲಿಸ್ಟ್ ಬಿಡುಗಡೆ ಮಾಡಲಾಗುವುದು. ಜಿಬಿಎ ವ್ಯಾಪ್ತಿಯ ಮತದಾರರ ಮಾಹಿತಿ. ಜಿಬಿಎ ವ್ಯಾಪ್ತಿಯಲ್ಲಿ 88,91,411 ಮತದಾರರು. ಬೆಂಗಳೂರು ನಗರ ಪಾಲಿಕೆಯಲ್ಲಿ 14,25,483 ಮತದಾರರು. ಬೆಂಗಳೂರು ಪೂರ್ವ ಪಾಲಿಕೆಯಲ್ಲಿ 10,41,738 ಮತದಾರರು. ಬೆಂಗಳೂರು ಪಶ್ಚಿಮ ಪಾಲಿಕೆಯಲ್ಲಿ 27,25,714 ಮತದಾರರು. ಬೆಂಗಳೂರು ಉತ್ತರ ಪಾಲಿಕೆಯಲ್ಲಿ 19,54,206 ಮತದಾರರು. ಬೆಂಗಳೂರು ದಕ್ಷಿಣ ಪಾಲಿಕೆಯಲ್ಲಿ 17,44,270 ಮತದಾರರು. ಜನವರಿ 20ರಿಂದ ಫೆಬ್ರವರಿ 20ರವರೆಗೂ ಚುನಾವಣಾ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ. ಫೆಬ್ರವರಿ 3ರಿಂದ 18ರವರೆಗೂ ಆಕ್ಷೇಪಣೆಗೆ ಅವಕಾಶ ನೀಡಲಾಗಿದ್ದು ಮಾರ್ಚ್ 16ರಂದು ಅಂತಿಮ ಪಟ್ಟಿ ಪ್ರಕಟ ಮಾಡಲಾಗುವುದು. ಇನ್ನೊಂದು ವಿಶೇಷ ಅಂದ್ರೆ ಕಳೆದ ಬಾರಿ ಬಿಬಿಎಂಪಿ ಎಲೆಕ್ಷನ್ ನಡೆದಾಗ ಇವಿಎಂ ಮೂಲಕ ನಡೆದಿದ್ದ ಎಲೆಕ್ಷನ್ ಈ ಬಾರಿ ಬ್ಯಾಲೆಟ್ ಪೇಪರ್ ಮೂಲಕ ನಡೆಯಲಿದೆ. ಇದರಲ್ಲಿ ಬೆಸ್ಟ್ ಪ್ರಾಕ್ಟೀಸ್ ಎರಡು. ಇದು ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇರೋದು ಮೊದಲಿಂದ ಮಾಡ್ತಾ ಇದ್ರು. ಈಗ 20-30 ವರ್ಷಗಳಿಂದ ಇವಿಎಂ ಮಾಡ್ತಾ ಇದ್ದಾರೆ. ಇದನ್ನ ಮಾಡಬೇಡ್ರಿ ಅಂತೇಳಿ ಎಲ್ಲಿ ಯಾವುದೇ ಕಾಯ್ದೆ ಆಗಲಿ ಸುಪ್ರೀಂ ಕೋರ್ಟ್ ನಿರ್ಣಯ ಕೂಡ ಇಲ್ಲ. ಇಟ್ ಈಸ್ ನಾಟ್ ಬಾರ್ಡ್. ದ ಯೂಸ್ ಆಫ್ ಬ್ಯಾಲೆಟ್ ಪೇಪರ್ ಇಸ್ ನಾಟ್ ಬಾರ್ಡ್ ಬೈ ಲಾ ಆರ್ ಬೈ ದಿ ಜಜ್ಮೆಂಟ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್. ಕರೆಕ್ಟಾ? ಅಂದಮೇಲೆ ಇದನ್ನ ಯಾಕೆ ಯೂಸ್ ಮಾಡಬಾರ್ದು ಅನ್ನೋದೊಂದು ಕಾರಣಗಳ ನಾವು ಕೊಟ್ಕೋತ ಹೋದರೂ ಕೂಡ ಅದು ಒಂದು ಓಲ್ಡ್ ಪ್ರೊಸೀಜರ್. ಬಿಕಾಸ್ ಡೆವಲಪ್ಡ್ ಕಂಟ್ರೀಸು ಕೂಡ ಅಮೆರಿಕಾ ಅಂತ ಕಂಟ್ರೀಸ್ ಕೂಡ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದಾರೆ. ಈಗ ನಾವು ಎಲ್ಲ ಎಲೆಕ್ಷನ್ಸ್ ಎಕ್ಸೆಪ್ಟ್ ಅಸೆಂಬ್ಲಿ ಅಂಡ್ ಲೋಕಸಭಾ ಎಲೆಕ್ಷನ್ಸ್, ಗ್ರಾಮ ಪಂಚಾಯತ್ ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಮಾಡ್ತಾ ಇದ್ದೇವೆ. ಕೋಆಪರೇಟಿವ್ ಎಲೆಕ್ಷನ್ಸ್ ಬ್ಯಾಲೆಟ್ ಪೇಪರಲ್ಲೇ ಮಾಡ್ತಾ ಇದ್ದೇವೆ. ಕರೆಕ್ಟಾ? ಓನ್ಲಿ ML ಅಂಡ್ MP ಥ್ರೋ ಇವಿಎಂ ಮಾಡ್ತಾ ಇರೋ ಅಷ್ಟೇ. ಈಗಾಗಲೇ ವಾರ್ಡ್ಗಳ ಮೀಸಲಾತಿಯ ಕರಡು ಪ್ರತಿ ಬಿಡುಗಡೆ ಮಾಡಿದ್ದು ಇನ್ನೊಂದು ವಾರದೊಳಗೆ ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಇದೀಗ ಮತದಾರರ ಕರಡು ಪ್ರತಿಯು ಬಿಡುಗಡೆ ಮಾಡಿದ್ದು ಮಾರ್ಚ್ 16ರೊಳಗೆ ಅಂತಿಮವಾಗುವ ಸಾಧ್ಯತೆ ಇದೆ. ಈ ಮೂಲಕ ಕಳೆದ 7 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಚುನಾವಣೆಗೆ ಇದೀಗ ಚುರುಕು ಮುಟ್ಟಿದೆ. ಎಲ್ಲ ಅಂದುಕೊಂಡಂತೆಯಾದ್ರೆ PUC SSLC ಪರೀಕ್ಷೆ ಮುಗಿದ ಬಳಿಕ ಚುನಾವಣೆ ನಡೆಯೋ ಸಾಧ್ಯತೆ ಇದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.